ಇವತ್ತು ಏನು ಪ್ರಮುಖವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಗೌರಿಬಿದನೂರು ತಾಲೂಕು ಬಹಳ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು, ತುಂಬಾ ಬಡ ಜನರಿಂದ ಆವರಿಸಿರ್ತಕ್ಕಂಥ ಒಂದು ತಾಲೂಕು ಆಗಿರೋದ್ರಿಂದ ಏನು ಇವತ್ತು ನಮ್ಮ ಕ್ಷೇತ್ರದ ಮಾನ್ಯ ಜನಪ್ರತಿನಿಧಿಗಳು ಸರ್ಕಾರದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜನರಿಗೆ ಏನು ಸೇವೆಗಳನ್ನ ತಲುಪಿಸ್ಬೇಕು ಅದನ್ನ ತಾಲೂಕು ಕೇಂದ್ರದಲ್ಲಿ ಒಂದು ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಅದರ ಒಂದು ವಿರುದ್ಧವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಪ್ರಮುಖವಾಗಿ ನಾವು ಕೊಡೋದ್ರ ಬಗ್ಗೆ ನಮ್ಮ ತಕರಾರು ಏನು ಇಲ್ಲ. ಈಗ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಏನು ಸರ್ಕಾರದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸ್ಬೇಕು ಅನ್ನೋ ಉದ್ದೇಶ ಸರ್ಕಾರದಿದೆ. ಅದರ ಒಂದು ಸದುಪಯೋಗವನ್ನ ನಮ್ಮ ಏನು ಸ್ಥಳೀಯವಾಗಿ ಹೋಬಳಿ ಮಟ್ಟದಲ್ಲಿ ಎಲ್ಲಾ ಇಲಾಖೆಗಳು ಕೂಡ ಆ ಹೋಬಳಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತ ಒಂದು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು ಹಾಗೂ ರೇಷ್ಮೆ ಇಲಾಖೆ ಕೂಡ ಒಳಗೊಂಡಂತೆ ಇವತ್ತು ಸುಮಾರು ತಾಲೂಕಿನಿಂದ ಸುಮಾರು ದೂರದಲ್ಲಿರ್ತಕ್ಕಂಥ ಹೋಬಳಿ ಕೇಂದ್ರಗಳಿಂದ ಜನಗಳು ಇಲ್ಲಿ ಬಂದು ತಮ್ಮ ಸವಲತ್ತುಗಳನ್ನ ಪಡೆದುಕೊಳ್ಳಿಕ್ಕೆ ಬಹಳ ಆಘಾತ ಆಗ್ಬೋದು ಅಥವಾ ಅವರಿಗೆ ಏನು ಒಂದು ದಿನದ ಶ್ರಮ ವ್ಯರ್ಥ ಆಗ್ತಕ್ಕಂಥ ಮುನ್ಸೂಚನೆ ಇರ್ತಕ್ಕಂಥದ್ರಿಂದ ಇವತ್ತು ಅದನ್ನ ಆಯಾ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಏನು ನಮ್ಮ ಸರ್ಕಾರಿ ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ ಅದರ ಮುಖೇನ ಒಂದು ಸವಲತ್ತುಗಳನ್ನ ವಿತರಣೆ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ವಾದ ಆಗಿದೆ. ಮತ್ತೆ ಪಶುಸಂಗೋಪನಾ ಇಲಾಖೆಯಲ್ಲಿ ಕೂಡ ದನಗಳಿಗೆ ಏನು ಅದಕ್ಕೆ ಬೇಕಾದಂತ ರಾಸುಗಳಿಗೆ ಅಲ್ಲಿ ಸರಿಯಾಗಿ ವ್ಯವಸ್ಥಿತವಾಗಿ ಅಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ಸಮರ್ಪಕವಾಗಿ ಮಾಡ್ಕೊಡ್ಬೇಕು. ಇನ್ನು ಈಗಾಗಲೇ ನೀವು ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ನಿವೇಶನಗಳ ಒಂದು ಅವ್ಯವಸ್ಥೆ ಏನಿದೆ ಇವತ್ತು ತಾಲೂಕಲ್ಲಿ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದರ ಅವಶ್ಯಕತೆ ಜನಸಾಮಾನ್ಯರಿಗೆ ಬೇಕಿರ್ಲಿಲ್ಲ. ಹಾಗಾಗಿ ಇದನ್ನ ಸಮರ್ಪಕವಾಗಿ ಮಾಡುವಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗಿದ್ದೀರಿ ಅಂತಕ್ಕಂಥ ವಾದವನ್ನು ನಾವು ಮಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಏನು ಫಲಾನುಭವಿಗಳಿದ್ದಾರೆ ಅವರನ್ನ ಸಮಗ್ರವಾಗಿ ಮತ್ತೆ ಕೂಲಂಕಷವಾಗಿ ಅವರನ್ನ ನಿರ್ಗತಿಕರು ಅಂತಕ್ಕಂಥದನ್ನ ಗುರುತಿಸುವಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ವಿಫಲರಾಗಿದ್ದೀರಿ, ನೀವು ಕೂಡ ವಿಫಲರಾಗಿದ್ದೀರಿ ಅಂತಕ್ಕಂಥದನ್ನ ನಾವು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಮತ್ತೆ ಇವತ್ತು ತಾಲೂಕು ಆಡಳಿತದಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಖಾತೆಗಳನ್ನು ಮಾಡಿಸ್ಲಿಕ್ಕೂ ಕೂಡ ಜನ ಪರದಾಡುವಂತ ವ್ಯವಸ್ಥೆ ಆಗಿದೆ. ಪಾವತಿ ವರ್ಷ ಖಾತೆ ಮಾಡ್ಲಿಕ್ಕೂ ಕೂಡ ಅನೇಕ ಬೇಡಿಕೆಗಳನ್ನ ಇಲಾಖಾ ಅಧಿಕಾರಿಗಳು ಇಟ್ಟಿರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಹಾಗಾಗಿ ಅದನ್ನ ಕೂಡ ಸಮರ್ಪಕವಾಗಿ ನಿಭಾಯಿಸುವಲ್ಲಿ ನೀವು ವಿಫಲರಾಗಿದ್ದೀರಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮತ್ತೆ ಇನ್ನು ಅನೇಕ ಇಲಾಖೆಗಳಲ್ಲಿ ಈಗಾಗಲೇ ರೇಷ್ಮೆ ಇಲಾಖೆ ಅಂತೂ ಆ ಇಲಾಖೆ ಅಧಿಕಾರಿಗಳು ಇದಾರೋ ಇಲ್ವೋ ಗೊತ್ತೇ ಇಲ್ಲ, ಹೋಬಳಿ ಮಟ್ಟಕ್ಕಂತೂ ಅವ್ರು ಭೇಟಿನೇ ಕೊಡ್ತಿಲ್ಲ. ಹಾಗಾಗಿ ಮೀನುಗಾರಿಕೆ ಇಲಾಖೆ ಅಂತೂ ಜನಪ್ರತಿನಿಧಿಗಳ ಆ ಕಡೆ ಯಾರು ಕೂಡ ಸುಳಿಲಿಕ್ಕೂ ಕೂಡ ಇಲಾಖೆ ಎಲ್ಲಿದೆ ಅನ್ನೋದೇ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಅದರಲ್ಲಿ ಬರ್ತಕ್ಕಂತ ಏನು ಕಾರ್ಯಕ್ರಮದ ಅಡಿಯಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನ ಜನಸಾಮಾನ್ಯರಿಗೆ ಅದರಲ್ಲೂ ಬಡ ನಿರ್ಗತಿಕರಿಗೆ ತಲುಪಿಸ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ನಮ್ಮ ವಾದ ಇಷ್ಟೇ, ತಾಲೂಕು ಮಟ್ಟದಲ್ಲಿ ಕೊಡೋದ್ರ ಬದಲಿಗೆ ಹೋಬಳಿ ಮಟ್ಟದಲ್ಲಿ ಆಯಾ ನಾಡ ಕಚೇರಿ ಮತ್ತೆ ಕೃಷಿ ಇಲಾಖೆ ಇದೆ, ಅಲ್ಲಿ ಬರ್ತಕ್ಕಂಥ ಬಿತ್ತನೆ ಬೀಜ ಇರ್ಬೋದು, ಅಲ್ಲಿ ಸಲಕರಣೆಗಳನ್ನ ಅಲ್ಲೇ ವಿತರಿಸಬೇಕು ಅನ್ನತಕ್ಕಂಥ ವಾದವನ್ನು ನಾವು ಮಂಡಿಸ್ತೇವೆ. ಏನು ನಿನ್ನೆ ತಾನೇ ನಮ್ಮ ಗೌರಿಬಿದನೂರು ಶಾಸಕರು ಒಂದು ಮಾಧ್ಯಮದಲ್ಲಿ ಹೇಳಿರ್ತಾರೆ, ಈಗ 20 ಕೋಟಿ ಅನುದಾನ ಏನು ತರ್ತಾ ಇದ್ದಾರೆ ಅದು ನಮ್ಮ ಸಾರ್ವಜನಿಕರ ಕಟ್ಟಿರುವಂತ ತೆರಿಗೆದ ಹಣದಲ್ಲಿ. ಅದು ಪ್ರತಿಯೊಂದು ಇಲಾಖೆಯಿಂದನೂ ಅವರು ಹಕ್ಕು ಅದು ಕೊಡ್ಲೇಬೇಕು. ಯಾಕಂದ್ರೆ ಅವರು ಏನು ಎಲ್ಲಾ ನಾವೇ ಕೊಟ್ಟಿದ್ವಿ ಅನ್ನೋ ತರ ಬಿಂಬಿಸ್ತಾ ಇದಾರೆ. ಇದು ತಪ್ಪು ಕಲ್ಪನೆ. ಈಗ ಯಾಕೆ ಅಂದ್ರೆ ಅವ್ರು ಕೊಡೋದೇನು ತಪ್ಪಿಲ್ಲ, ನಮ್ ದುಡ್ಡು ನಮ್ಗೆ ಕೊಡ್ತಾ ಇದಾರೆ, ನಮ್ಮ ಹಕ್ಕನ್ನು ತಗೊಳ್ಳೇಬೇಕದು. ಪ್ರತಿಯೊಂದು ಹೋಬಳಿಯಲ್ಲಿ ಮಾಡೋದ್ರಿಂದ ರೈತರಿಗೆ 3,000 ಸಾವಿರ ಅವ್ರಿಗೆ ಉಳಿಕೆ ಆಗುತ್ತೆ. ಹೆಂಗ್ ಉಳಿಕೆ ಆಗುತ್ತಂದ್ರೆ ಈಗ ನಗರಗೇರಿಯಿಂದ ಬರ್ಬೇಕು ಅವ್ರು ಒಂದು ಟ್ರ್ಯಾಕ್ಟರ್ ತಗೊಂಡು ಏನಾದ್ರು ಇಲ್ಲಿ ಕೊಟ್ಟಿರೋಂತ ಸಾಮಗ್ರಿಗಳು ಆಗ್ಬೇಕಂದ್ರೆ ಮಿನಿಮಮ್ 3,000 ರಿಂದ 4,000 ಸಾವಿರ ಕೊಡ್ಬೇಕು ಅವ್ರು ಏನು ಬಾಡಿಗೆದು. ಇದು ಸಾರಿಗೆ ವ್ಯವಸ್ಥೆನೂ ಅವ್ರು ಇರುತ್ತೆ. ಪಾಪ ಅವರು ಅಲ್ಲಿ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬರೋದ್ರಿಂದ ಅವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗುತ್ತೆ. ದಯವಿಟ್ಟು ನೀವು ಈ ಮಾಡ್ತಾ ಇರೋದು ತುಂಬಾ ಸಾರ್ವಜನಿಕರಿಗೆ ತೊಂದರೆ ಆಗಂತ ವಿಷಯ. ಯಾವುದೇ ಕಾರಣಕ್ಕೂ ನೀವು ಮಾಡೋದಿದ್ರೆ ಹೋಬಳಿ ಮಟ್ಟದಲ್ಲಿ ಮಾಡ್ರಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡೋದ್ರಿಂದ ಇದು ಮಾಡ್ಬೇಕಾಗಿರೋದು PDO ಮತ್ತೆ EO ತಾಲೂಕು ಪಂಚಾಯತಿ ಯಾರು ನಮ್ಮ ತಹಸೀಲ್ದಾರ್ ಸಾಹೇಬರು ಅವ್ರು ಹೆಚ್ಚಾಗಿ ಇದನ್ನ ಆಸಕ್ತಿ ತಗೋಬೇಕು. ಇವರು
ಇದು ಯಾಕಂದ್ರೆ ಅದು ನಿಮ್ಮ ಜವಾಬ್ದಾರಿ, ಪ್ರತಿಯೊಬ್ರು ಮನೆ ಬಾಗಿಲಿಗೆ ತಲುಪಿಸುವಂತ ಜವಾಬ್ದಾರಿ. ಅವ್ರನ್ನ ನೀವು ಕರ್ಸ್ಕೊಳ್ತಾ ಇದ್ದೀರಾ, ನೀವು ಅವ್ರ ಮನೆ ಬಾಗಿಲಿಗೆ ಇಲ್ಲ ಅಂದ್ರೆ ಪಂಚಾಯತಿ ಜಾಗಕ್ಕೆ ಹೋಗಿ ಕೊಡ್ಬೇಕು ನೀವು. ಯಾಕೆ ನೀವು ಈ ತರ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ನೀವು ದುಡಿತಾ ಇದ್ರಿ ಹೊರತು ನಮ್ಮ ಸಾರ್ವಜನಿಕರಿಗೋಸ್ಕರ ದುಡಿತಾ ಇಲ್ಲ ಅಧಿಕಾರಿಗಳು. ನೀವು ಅವ್ರಿಗೆ ಏನೋ ಒಂದು ಬಾನಿಸರಾಗ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ನೀವು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಅಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನೀವು ಬರೀ ರಾಜಕೀಯ ವ್ಯಕ್ತಿಗಳಿಗೋಸ್ಕರ ನೀವು ಕೆಲಸಗಳು ಮಾಡಿದ್ರೆ ಸಾರ್ವಜನಿಕರಿಂದ ನಿಮ್ಗೆ ಒಳ್ಳೆ ಪಾಠ ಕಲಿಸ್ಬೇಕಾಗಿರುತ್ತೆ. ದಯವಿಟ್ಟು ಇದನ್ನ ಮಂದಲಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ.